ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಸ್ಪರ್ಧೆ ಮಾಡ್ತಾರೆ. ಇದು ಅಧಿಕೃತ ಆಗಿದೆ. ಕಾಂಗ್ರೆಸ್ನ ಜಿಲ್ಲಾ ಸಮಿತಿ ಘೋಷಣೆಯನ್ನ ಮಾಡಿದೆ. ಏಪ್ರಿಲ್ 3ನೇ ತಾರೀಕು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ಸಿಎಂ ಡಿಸಿಎಂ ಅನುಮತಿ ಮೇರೆಗೆ ಈಗ ಪ್ರವಾಸ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ನಮೂದಾಗಿದೆ. ಸೊ ಅಲ್ಟಿಮೇಟ್ಲಿ ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಯಿತು. ಸುನಿಲ್ ಬೋಸ್ ಅಂತ ಫೈನಲ್ ಆಯಿತು. ಅಲ್ಲಿ ಬಿಜೆಪಿ ಬಾಲರಾಜ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಸೊ ಇದೀಗ ಬಾಲರಾಜ್ ವರ್ಸಸ್ ಸುನಿಲ್ ಬೋಸ್ ಅನ್ನುವಂಥದ್ದು ಮಹದೇವಪ್ಪ ಅವರಿಗೆ ಪ್ರತಿಷ್ಠೆಯ ಕಣ ಆಯಿತು. ಇದೀಗ ವೈಯಕ್ತಿಕ ಪ್ರತಿಷ್ಠೆ ಕೂಡ ಆಯಿತು. ಗೆಲ್ಲಿಸ್ಕೊಂಡೇ ಬರಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಅವರಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಈ ಕ್ಷೇತ್ರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಎಲ್ಲ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕಿದ ನಂತರವೇ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡಲಾಗಿದೆ ಅಂತ ಹೇಳಲಾಗಿದೆ. ಸೊ ಹೇಗಾಗುತ್ತೆ ರಣಕಣ, ಯಾವ ರೀತಿಯಲ್ಲಿ ಇರುತ್ತೆ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಅಲ್ಲಿ ಮಹದೇವಪ್ಪ ಅವರಿಗೆ ವೈಯಕ್ತಿಕವಾದ ಪ್ರತಿಷ್ಠೆಯ ಕಣ ಕೂಡ ಆಯಿತು. ಸಿಎಂ ಕೂಡ ಬಹಳ ಸೀರಿಯಸ್ ಆಗಿದ್ದಾರೆ. ಬಿಜೆಪಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ? ಈಗ ಸುನಿಲ್ ಬೋಸ್ ವರ್ಸಸ್ ಬಾಲರಾಜ್ ಆಗಿರೋದ್ರಿಂದ ಆ ರಣಕಣ ಎಷ್ಟರ ಮಟ್ಟಿಗೆ ಫೈಟ್ ಎಷ್ಟರ ಮಟ್ಟಿಗೆ ಜೋರಾಗಿದೆ? ಬಹಳ ಪ್ರಮುಖವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಈಗಾಗಲೇ ಸುನಿಲ್ ಬೋಸ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಬಹುತೇಕ ಅಂತಿಮ ಅವರೇ ಹೆಸರು ಫೈನಲ್ ಆಗುತ್ತೆ ಅನ್ನೋದು ಕೂಡ ಇತ್ತು. ಇವತ್ತು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಒಂದು ಪಟ್ಟಿಯಲ್ಲಿ ರಿಲೀಸ್ ಮಾಡಿದೆ. ಅದರಲ್ಲಿ ಏಪ್ರಿಲ್ 3ನೇ ತಾರೀಕು ಸುನಿಲ್ ಬೋಸ್ ಅವರು ನಾಮಪತ್ರ ಸಲ್ಲಿಸ್ತಾರೆ ಅಂತೇಳಿ ಒಂದು ಪಟ್ಟಿ ಕೂಡ ಬಿಡುಗಡೆ ಆಗಿದೆ. ಜೊತೆಗೆ ಅವರ ಪ್ರವಾಸದ ಪಟ್ಟಿ ಕೂಡ ಆ ಒಂದು ಪಟ್ಟಿಯಲ್ಲಿ ಬಿಡುಗಡೆ ಆಗಿರುವಂಥ ಜೊತೆಗೆ ಈ ಪಟ್ಟಿಗೆ ಸಿಎಂ ಮತ್ತು ಡಿಸಿಎಂ ಅವರು ಅಪ್ರೂವಲ್ ಕೊಟ್ಟಿದ್ದಾರೆ ಅಂತೇಳಿ ಆ ಒಂದು ಪಟ್ಟಿ ರಿಲೀಸ್ ಆಗಿರೋ ಕಾರಣಕ್ಕಾಗಿ ಈಗಾಗಲೇ ಸುನಿಲ್ ಬೋಸ್ ಅವರ ಹೆಸರು ಅಧಿಕೃತವಾಗಿ ಅಲ್ಲದೆ ಇದ್ರೂ ಕೂಡ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿರುವಂಥದ್ದು. ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದರೆ ಸಿಎಂ ಅವರು ಕಳೆದ 3 ದಿನಗಳಿಂದಲೂ ಕೂಡ ಚಾಮರಾಜನಗರ ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಕಷ್ಟು ರಣತಂತ್ರ ನಡೀತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಸಿಎಂ ಅವರ ಆಪ್ತ ಡಾಕ್ಟರ್ ಎಸ್ ಸಿ ಮಹದೇವಪ್ಪರ ಪುತ್ರ ಸುನಿಲ್ ಬೋಸ್ ಅವರಿಗೆ ಈ ಬಾರಿ ಕಾಂಗ್ರೆಸ್ಸಿಂದ ಟಿಕೆಟ್ ಎಲ್ಲ ಘೋಷಣೆ ಮಾಡಿದೆ. ಬಿಜೆಪಿ ಕೂಡ ಬಾಲರಾಜ್ ಅವರಿಗೆ ಟಿಕೆಟ್ ಎಲ್ಲ ಘೋಷಣೆ ಮಾಡಿರುವಂಥದ್ದು. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಒಂದು ಕ್ಷೇತ್ರದಲ್ಲಿ, ಅದು ಹರೂರು ಕ್ಷೇತ್ರದಲ್ಲಿ JDSನ ಶಾಸಕರಿರುವಂಥದ್ದು. ಸೊ ಹೀಗಾಗಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಅಪ್ಪರ್ ಹ್ಯಾಂಡ್ನಲ್ಲಿ ಇದ್ದರೂ ಕೂಡ ಬಿಜೆಪಿ ತನ್ನ ಮತ ಬ್ಯಾಂಕನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಹೊಂದಿರುವಂಥದ್ದು. ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗಮನಿಸ್ತಾ ಹೋಗೋದಾದರೆ ಶ್ರೀನಿವಾಸ್ ಪ್ರಸಾದ್ ಅವರು ಇತಿಹಾಸದಲ್ಲಿ ಮೊದಲ ಬಾರಿಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟವನ್ನು ಆರಿಸಿದ್ರು. ಅಲ್ಲಿವರೆಗೂ ಕೂಡ ಬಿಜೆಪಿ ತನ್ನ ಖಾತೆಯನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ತೆಗೆದಿರಲಿಲ್ಲ. ಶ್ರೀನಿವಾಸ್ ಪ್ರಸಾದ್ ಸ್ಪರ್ಧೆ ಮಾಡಿದ ನಂತರದಲ್ಲಿ ಮೊದಲ ಬಾರಿಗೆ ತನ್ನ ಖಾತೆಯನ್ನು ತೆರೆದಿದೆ. ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲಿಂಗಾಯತ ಸಮುದಾಯದ ಮತದಾರರಿದ್ದಾರೆ. ಸೊ ಹೀಗಾಗಿ BY ವಿಜೇಂದ್ರ ಹಾಗೂ BS ಯಡಿಯೂರಪ್ಪ ಅವ್ರಿಗೂ ಕೂಡ ಒಂದು ರೀತಿಯ ಪ್ರಶ್ನೆ ಆಗಿದೆ. ಈ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ವಿಜೇಂದ್ರ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಜೊತೆಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವರು ಏನೇ ಮಾತಾಡೋದು ಕೂಡ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಿದೆ. ಇಲ್ಲೇನು ಪ್ರಚಾರ ಕೂಡ ಆರಂಭ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ ಮತ್ತು ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಯಾವ ರೀತಿ ಮತದಾರರಿಗೆ ಹತ್ತಿರವಾಗಿ ಮತವನ್ನು ತಮ್ಮ ಪುಟ್ಟಿಗೆ ಹಾಕೊಳ್ತಾ ಇರೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.